ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. 18 ದಿನಗಳ ವನವಾಸ ಮುಗಿಸಿಕೊಂಡು ಇವತ್ತು ತನ್ನದೇ ಆದಂಥ ಕಪ್ಪುಗಳನ್ನು ಹಿಡಿದುಕೊಂಡು ಬರ್ತಿರುವಂಥ ವೀರ ಸೇನಾನಿಗಳ ನೋಡಿದ್ರೆ ನಿಜಕ್ಕೂ ಮೈಯೆಲ್ಲ ರೋಮಾಂಚನ ಅನಿಸ್ತಾ ಇದೆ. ಎಲ್ಲಿ ನೋಡಿದ್ರಲ್ಲಿ ಅವರ ಕಟೌಟ್ಗಳ ಮೇಲೆ ಹಾಲಿನ ಅಭಿಷೇಕ, ಎಲ್ಲಿ ನೋಡಿದ್ರಲ್ಲಿ ಸೀಟೆ ಕೀಕೆ ಹಾಗೂ ಕುಡಿದು ಕುಪ್ಪಳಿಸಿರುವಂಥ ಕನ್ನಡದ ಅಭಿಮಾನಿಗಳು. ಅನೇಕ ಶಾಲೆ ಕಾಲೇಜುಗಳಲ್ಲಿ ಇವತ್ತು ಹರಕೆ ಹೊತ್ತುಕೊಂಡು ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಶಾಲೆ ಮಕ್ಕಳು, ಹೆಣ್ಣು ಮಕ್ಕಳು, ಅದರಲ್ಲೂ ಕೂಡ ಸಣ್ಣ ಸಣ್ಣ ಮಕ್ಕಳು ಸಹ RCB ನಮ್ದೇ, ಗೆಲುವು ನಮ್ದೇ, ಕಪ್ಪು ನಮ್ದೇ ಅಂತಕ್ಕಂಥ ಮಾತಿನಲ್ಲಿ ತಮ್ಮದೇ ಆದ ಹೇಳಿಕೆ ಕೊಟ್ಟು ಇವತ್ತು ತಮ್ಮ ಹರಕೆಗಳನ್ನ ತೀರಿಸಿಕೊಂಡಿದ್ದಾರೆ. ಯಾಕೆಂದ್ರೆ ಅಷ್ಟೊಂದು ಅಭಿಮಾನ. ವಿರಾಟ್ ಕೊಹ್ಲಿ ಅಂದ್ರೆ ಅಷ್ಟು ಪಂಚಪ್ರಾಣ, RCB ಅಂದ್ರೆ ಅಷ್ಟೊಂದು ಪಂಚಪ್ರಾಣ. ಈ ರೀತಿಯಾಗಿ ಬಂದಂತ RCB ತಂಡಕ್ಕೆ 18 ವರ್ಷಗಳ ಕಾಲ ಬೇಕಿತ್ತಾ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರಿಗೆ ಕಾಡ್ತಾ ಇರಬಹುದು. ಆದರೆ 18 ವರ್ಷಗಳ ಪ್ರತಿಫಲ ಒಂದೇ ಒಂದು ಗೆಲುವಿನಲ್ಲಿ ಎಲ್ಲ ಸರಿಸಮ ಮಾಡಿಬಿಟ್ಟಿದ್ದಾರೆ RCB ತಂಡದ ನಾಯಕರು ಮತ್ತು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿರಾಟ್ ಕೊಹ್ಲಿ. ಇವತ್ತು ವಿರಾಟ್ ಕೊಹ್ಲಿ ಒಬ್ಬ RCB ನಾಯಕ ಆಗಿದ್ದಾಗಿನಿಂದ ಇಲ್ಲಿ ತನಕವೂ ಸಹ ಸತತವಾಗಿ 18 ವರ್ಷಗಳ ಕಾಲ ತನ್ನದೇ ಆದ ರೀತಿಯಲ್ಲಿ ಅನೇಕ ಸೋಲು ನೋವು ನಲಿವುಗಳನ್ನು ಉಂಡುಕೊಂಡು ಬಂದು ಅನೇಕ ರೀತಿಗಳಿಂದ ಎಷ್ಟೋ ವರ್ಷಗಳ ಹಿಂದೆ ಸುಮಾರು 4-5 ಬಾರಿ RCBನ ಸೆಮಿಫೈನಲ್ ಮತ್ತು ಫೈನಲ್ಗೆ ಬಂದು ವಾಪಸ್ ಹೋಗಿದ್ದನ್ನು ನಾವು ನೋಡಿದ್ವಿ. ಆದರೆ ಆ 4 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಸೋಲನ್ನ ಇವತ್ತು ಅದಕ್ಕೆ ಡಬಲ್ ಆಗಿ ಗೆಲುವು ಪಡೆದುಕೊಂಡಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಯಾಕಂದ್ರೆ ಒಂದು ರೀತಿಯಿಂದ ಆಲೋಚನೆ ಮಾಡಿದ್ರೆ ಇಂದಿನ ಯುವ ಶಕ್ತಿ ಹೇಗಿದೆ ಅಂತಂದ್ರೆ ಅದು ಹೆಣ್ಣು ಮಗಳಾಗಿರ್ಬೋದು, ಗಂಡು ಮಗು ಆಗಿರ್ಬೋದು, ಅಥವಾ ಇನ್ಯಾರೇ ಆಗಿರ್ಬೋದು, ರಸ್ತೆ ಮಧ್ಯದಲ್ಲಿ ಕೂಡ ಇವತ್ತಿಗೆ ಪೊಲೀಸರಿಗೆ ಕೂಡ ಇಲ್ಲಿ ಹರಸಾಹಸ ಪಡ್ತಾ ಇದ್ದಾರೆ. ಅಷ್ಟೊಂದು ಮಟ್ಟಿಗೆ ಪೊಲೀಸರು ಕೂಡ ಕೆಲಸ ಆಗಿದೆ ಇವತ್ತಿಂದ RCB ಗೆದ್ದಾಗಿಂದ. ಸಣ್ಣ ಹಳ್ಳಿಯಲ್ಲಿ ಹೋದ್ರು ಸಹ ಅಲ್ಲಿ RCB ಕಟೌಟ್ ಹಾಕಿದ್ದಾರೆ. ಅಲ್ಲಿ ಒಂದಿಷ್ಟು ತಮ್ಮದೇ ಆದ ರೀತಿಯಲ್ಲಿ ವಿರಾಟ್ ಕೊಹ್ಲಿಯನ್ನ 18 ನಂಬರ್ಗಳನ್ನ ಹಾಕಿಕೊಂಡು ಟೀ ಶರ್ಟ್ಗಳನ್ನ ಹಾಕಿಕೊಂಡು ಮೆರೆದಾಡುವಂತ ಅನೇಕ ಜನ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಜಾನಪದ ಕಲಾವಿದರಾಗಿರ್ಬೋದು, ಅಥವಾ ಹಳ್ಳಿಗಳಲ್ಲಿ ಕೂಡ ದನ ಕಾಯುವ ಮತ್ತು ಕುರಿ ಕಾಯುವ ಕೂಡ RCB ಟೀ ಶರ್ಟ್ ಹಾಕೊಂಡು ತಮ್ಮದೇ ಆದ ರೀತಿಯಲ್ಲಿ ಬೆಂಬಲ ವ್ಯಕ್ತಪಡಿಸೋದು ನೋಡಿದ್ರೆ ನಿಜಕ್ಕೂ RCB ತಂಡದ ನಾಯಕರಿಗೆ ಹ್ಯಾಂಡ್ಸ್ ಆಫ್ ಹೇಳಲೇಬೇಕಾಗುತ್ತೆ. ಯಾಕಂದ್ರೆ RCBಗೆ ಒಂದು ಗತ್ತು ಗೈರತ್ತು ಏನಾದರೂ ಇದೆ ಅಂದ್ರೆ ಅದು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಒಬ್ಬ ಸಾಕು ಈ RCB ನಾಯಕ ಏನೆಲ್ಲ ಮಾಡ್ತಾನೆ ಅನ್ನೋದಕ್ಕೆ. ಆದರೆ ಅನಿವಾರ್ಯ ಕಾರಣವಾಗಿ ಈ ಒಂದು ಏನ್ ಕಪ್ ಗೆದ್ದಲ್ಲ, ಸೋತ್ರು ನಮ್ದೇ, ಗೆದ್ರು ನಮ್ದೇ, ಜೈ RCB ಅಂತಕ್ಕಂಥ ಅನೇಕ ಜನ ಮುಖಂಡರು, ಅನೇಕ ಜನ ಯುವಕರು, ಅನೇಕ ಜನ ಯುವತಿಯರು ಇವತ್ತು ಬೀದರ್ ಜಿಲ್ಲೆಯಲ್ಲಿ ತಮ್ಮದೇ ಆದ ರೀತಿಯಿಂದ ಅನೇಕ ರೀತಿಗಳಿಂದ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇವತ್ತು ಬೀದರ್ ನಗರ ಆಗಿರ್ಬೋದು, ಚಿಕ್ಕಪೇಟ್ ಆಗಿರ್ಬೋದು, ನೌಬಾದ್ ಆಗಿರ್ಬೋದು, ಅಲಿಯಾಬಾದ್ ಆಗಿರ್ಬೋದು, ಚೊಂಡಿ ಆಗಿರ್ಬೋದು, ಚೌಳಿ ಆಗಿರ್ಬೋದು, ಮರ್ಕಲ್ ಆಗಿರ್ಬೋದು, ಜನ್ವಾಡ ಆಗಿರ್ಬೋದು, ಅನೇಕ ಹಳ್ಳಿಗಳಲ್ಲಿ ಕೂಡ ಇವತ್ತು ವಿರಾಟ್ ಕೊಹ್ಲಿಯ ಗುಣಗಾನ ನಡೀತಾ ಇದೆ, RCBಯ ಗುಣಗಾನ ನಡೀತಾ ಇದೆ. ಅಲ್ಲಿ ಯಾರು ಗೆದ್ರು, ಯಾರು ಸೋತ್ರು, ಯಾರಿಗೆ ಎಷ್ಟು ಬಂತೋ ಗೊತ್ತಿಲ್ಲ. ಆದರೆ ಇವತ್ತು ರಾತ್ರಿ 12 ಆದ್ರೂ ಕೂಡ, 1 ಗಂಟೆ ಆದ್ರೂ ಕೂಡ ಜನ ಸರಿಯೋದಿಲ್ಲ, ಅವ್ರ ಡಿಸ್ಕಸ್ ಅನ್ನ ಮುಗಿಯೋದಿಲ್ಲ. ಹೆಂಗ್ ಹೊಡೆದ RCB ನಾಯಕ, ಹೆಂಗೆ ಗೆಲ್ತು, ಹೇಗಾದ್ರು ಮಾಡಿ ಗೆಲ್ದಿವಲ್ಲ, ಈ ಕಪ್ ನಮ್ದೇ ಅಂತಕ್ಕಂಥ ಮಾತನ್ನ ಹಳ್ಳಿಯಿಂದ ದಿಲ್ಲಿವರೆಗೂ ಸಹ ಈ ಒಂದು RCB ಕಪ್ ನಮ್ಮದೇ ಅಂತಕ್ಕಂಥ ಮಾತನ್ನ ಅನೇಕ ಜನ ರಾಜಕಾರಣಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲದೆ ಸಾಮಾನ್ಯ ಮಹಿಳೆಯರು ಕೂಡ RCB ಕಪ್ ನಮ್ಮದೇ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿ ಇವತ್ತು ಬಹಳಷ್ಟು ರೀತಿಗಳಿಂದ ಹುರುಪು ಹುಮ್ಮಸ್ಸಿಂದ ಮಹಿಳೆಯರು, ಮಕ್ಕಳು ಸೇರಿದಂತೆ ಎಲ್ಲರೂ ಸಹ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಅನೇಕ ಕಟೌಟ್ಗಳ ಮೇಲೆ ಹಾಲಿನ ಅಭಿಷೇಕಗಳನ್ನು ಹಾಕ್ತಾ ಇದ್ದಾರೆ. RCB ನಾಯಕ ಆಗಿರ್ತಕ್ಕಂಥ ವಿರಾಟ್ ಕೊಹ್ಲಿ ಹೆಸರನ್ನ ದೊಡ್ಡ ಪೋಸ್ಟರ್ಗಳು ಮಾಡಿಬಿಟ್ಟು ಅನೇಕ ಅಭಿನಂದನೆಗಳನ್ನು ಸಲ್ಲಿಸ್ತಿರುವಂತ ಕಟೌಟ್ಗಳು ಕೂಡ ನಿಮಗೆ ಲಕ್ಷಾಂತರ ಸಿಗ್ತವೆ. ಅದು ಕೇವಲ ಒಂದೇ ಒಂದು ಜಿಲ್ಲೆಯಲ್ಲಿ. ಆದರೆ ಎಷ್ಟೋ ಜನ ಇವತ್ತು RCB ಫ್ಯಾನ್ಸ್ಗಳಾಗಿದ್ದಾರೆ. ಎಲ್ಲ ಪ್ರತಿಯೊಂದು ಹಾಡುಗಳು ಕೂಡ RCB ಗುಣಗಾನ ನಡೀತಾ ಇದೆ. ಜಾನಪದ ಗೀತೆಗಳು ಕೂಡ ಅವ್ರ ಗುಣಗಾನ ನಡೀತಾ ಇದೆ. ಲಫಂಗ್ ರಾಜ ಅಂತಕ್ಕಂಥವ್ರು RCB ಹುಡುಗ ಇದ್ದೀನಿ ಅಂತೇಳಿ ಒಂದು ಗಾನ ಕಟ್ಬಿಟ್ರು. ಅಂತ ಮಟ್ಟಕ್ಕೆ ಬೆಳೆದೋಯ್ತು RCB. ಇವತ್ತು ನಾನೇನು ಕೈ ಬಿಡ್ತಿದ್ದೆ, ಕೈ ಬಿಡಬೇಡ ಅಂತಕ್ಕಂಥ ಸಾಂಗ್ಸ್ ಅನ್ನ ಅದರಲ್ಲಿ RCB ಹುಡುಗ ಇದ್ದಿ ಅಂತ ಹೇಳಿ ನಾನು ನಿಮಗೆ ಲವ್ ಮಾಡ್ತೇನೆ ಅಂತ ಹೇಳ್ತಾಳೆ. ಅಂದ್ರೆ ಎಲ್ಲಿ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ RCB ಅಂದ್ರೆ ನಿಜಕ್ಕೂ ಪಾದದಿಂದ ಹಿಡ್ಕೊಂಡು ತಲೆವರೆಗೂ ತಂದು ನಿಲ್ಸಿದ್ದಾರೆ. ಅಷ್ಟರ ಮಟ್ಟಿಗೆ ಬೆಳೆಸಿದ್ದಾರೆ.
ಈ ಸಲ 18 ವರ್ಷಗಳ ಕಾಲ ಗತವೈಭವವನ್ನು ಹೊಂದಿರತಕ್ಕಂಥ ಈ 18 ವರ್ಷಗಳ ವನವಾಸಗಳನ್ನು ಮುಗಿಸಿಕೊಂಡು 19ನೇ ವರ್ಷಕ್ಕೆ ಕಾಲಿಡುವಂತಹ ಗಳಿಗೆಯಲ್ಲಿ ಅದು ಜೂನ್ ತಿಂಗಳು ಬದಲಾವಣೆ ಪರ್ವ ಅಂತ ಹೇಳ್ತಾರೆ. ನಿಜಕ್ಕೂ ಜೂನ್ ತಿಂಗಳು ಬದಲಾವಣೆ ಪರ್ವನೇ. ಯಾಕಂದ್ರೆ ಅವ್ರವ್ರ ಬಾಳ ಕೂಡ ಒಂದಿಷ್ಟು ಬದಲಾವಣೆ ಆಗ್ತಾ ಇರ್ತವೆ. ಹೊಸ ನೀರು ಬಂದು ಹಳೆ ನೀರು ಧಕ್ಕೆ ಹೊಡಿತಂತೆ, ಸಮುದ್ರ ಅಲೆ ಹರಿತಾ ಇದೆ ಅಂತೆ, ಏನೇನೋ ಕತೆ ಕಟ್ತಾರೆ. ನಿಜಕ್ಕೂ ಒಂದು ರೀತಿ ನೋಡಿದ್ರೆ ಅದು ಸತ್ಯನೂ ಅನಿಸ್ತಾ ಇದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಇವತ್ತು ನಾವು ಆಲೋಚನೆ ಮಾಡಿದಾಗ ಈ ಜೂನ್ ತಿಂಗಳ ಒಳ್ಳೆ ಬೆಸ್ಟ್ ಎಕ್ಸಾಂಪಲ್ ಅಂತಕ್ಕಂಥ ಮಾತನ್ನು ಹೇಳ್ಬೋದು. ಬನ್ನಿ, ಹಾಗಾದ್ರೆ ಬಹಳಷ್ಟು ರೀತಿಗಳಿಂದ ಸಡಗರ ಸಂಭ್ರಮದೊಂದಿಗೆ ಅನೇಕ ಜನ ಯುವಕರು ಯುವತಿಯರು ಅನೇಕದ RCB ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ. ಬನ್ನಿ, ಬೀದರ್ ಜಿಲ್ಲೆಯಲ್ಲ ಅನೇಕ ರೀತಿಗಳಿಂದ ದೇವಸ್ಥಾನಗಳಲ್ಲಿ ಹೋಗಿ ಹರಕೆ ಹೊತ್ತಿದ್ದಾರೆ. ಅದೆಷ್ಟು RCB ಟಿ ಶರ್ಟ್ಗಳನ್ನು ಹಾಕೊಂಡು ಪೂಜೆ ಪುರಸ್ಕಾರ ಮಾಡಿದ್ದಾರೆ. ನಿಜಕ್ಕೂ ಇವತ್ತು ಹೇಳ್ಬೇಕಂದ್ರೆ ಆ ಪೂಜೆ ಪುರಸ್ಕಾರಗಳೆಲ್ಲ ಇವತ್ತೆಲ್ಲ ಭಗವಂತ ಸಫಲ ಮಾಡಿದ್ದಾನೆ. ಭಗವಂತ ಒಂದು ಉನ್ನತ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾನೆ. RCB ಕಪ್ ನಮ್ಮದೇ, ಸೋತ್ರು ಗೆದ್ರು ಪರವಾಗಿಲ್ಲ, RCB ನಮ್ಮದೇ, ಜೈ RCB ಅಂತಕ್ಕಂಥ ಸ್ಲೋಗನ್ಗಳು ಹಾಕೊಂಡು ಅನೇಕ ಜನ ಪಡ್ಡೆ ಹುಡುಗರು ಇವತ್ತು ತಮ್ಮದೇ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾವು ಕೂಡ ನಾರಂಜ್ ಎಕ್ಸ್ಪ್ರೆಸ್ ತಂಡದ ವತಿಯಿಂದ ಆಲ್ ದ ಬೆಸ್ಟ್ ಹೇಳ್ತೀವಿ. ನೀವು ಕೂಡ ಆಲ್ ದ ಬೆಸ್ಟ್ ಹೇಳಿ. ಯಾರೆಲ್ಲ ಈ ಸುದ್ದಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡ್ರಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ RCB. ಕಂಟಿನ್ಯೂ ಮಾತಾಡೋದು ಬೇರೆಯವರು. श्री वीरभद्रेश्वर महाराज की जय। वेदगी संगमेश्वर भगवान की जय। सांबदे नमः पार्वती पते शिव हर हर महादेव। सांबदे नमः पार्वती षण्मठ हर शंभो महादेव विरूपाक्ष त्रिलोचना दया सिंधु दीनबंधु रक्षो बर ಹೊರಗೆ ನಿಂದ್ರು ಬಿಡ ಅಲ್ಲ ಅಲ್ಲ ನಿಂದ್ರು ಹಿಡ್ಕೊರ ಇನ್ನೂ ಸ್ವಲ್ಪ ಇಟ್ರಿ ಈಗ ಇವನ್ ಕೈಯಾಗ ಕೊಡ್ರಿ. ಹಾಂ ಹಾಂ ಓಕೆ भैया थोड़ा सा लेंस है क्या तो बोलने लगे जय RCB बाहर हाँ जी हाँ जी बेटा बात चल रही
ಕಂಟಿನ್ಯೂ ಹೇಳ್ರಿ. ರೋಲ್. All the best RCB. All the best RCB. All the best RCB. All the best RCB. ಹೇಳಿ. All the best RCB. ಹಾಂ All the best RCB. ಬೈಟ್ ಹೋಗ್ಬೇಕೇನಾದ್ರು ತಗೋದು ಒಳಗೆ ಕರ್ಕೋತ ಅದಕ್ಕೆ ಚಿಕ್ಕ King Kohli!